ಮಾಧ್ಯಮದವರನ್ನ ಪ್ರತ್ಯಕ್ಷವಾಗಿ ರೈತರೊಂದಿಗೆ ಸಂವಾದ ಮಾಡಲಿಕ್ಕೆ ಮತ್ತು ಜಮೀನುಗಳಿಗೆ ಭೇಟಿ ಕೊಡುವ ಮೂಲಕ ನಮ್ಮ ರಾಜ್ಯದ ನಾಯಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಮತ್ತು ಅರವಿಂದ್ ಲಿಂಬಾಳೆ ಸಾಹೇಬರು, ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಕುಮಾರ್ ಬಂಗಾರಪ್ಪ ಸಾಹೇಬರು ಮತ್ತು GM ಸಿದ್ದೇಶ್ ಅವರು, BP ಹರೀಶ್ ಅವರು ಎಲ್ಲರೂ ಸೇರಿಕೊಂಡು ಇವತ್ತ ನಮ್ಮ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ರೈತರ ಜೊತೆಗೆ ಸಂವಾದ ಮಾಡಲಿಕ್ಕೆ ಮತ್ತು ಅವರ ನೋವಿಗೆ ಸ್ಪಂದಿಸಲಿಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರ ಭಾಗಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಮಾಜಿ ಲೋಕಸಭಾ ಸದಸ್ಯರಿಗೆ ಅವರನ್ನು ಸ್ವಾಗತ ಮಾಡ್ತೇನೆ. ಅವರ ಜೊತೆಗೆ ನಾನು ಸಹ ಪ್ರವಾಸವನ್ನು ಮಾಡ್ತೇನೆ. ಈಗ ಇಲ್ಲಿ ಮುಗಿದ ನಂತರ ರಾಯಚೂರಲ್ಲಿ ಬಹಿರಂಗವಾಗಿ ರೈತರ ಜೊತೆಗೆ ಸಂವಾದವನ್ನು ಇಟ್ಟುಕೊಂಡಿದ್ದೀವಿ. ಅಲ್ಲಿ ಸಹ ಸುಮಾರು ಮಠ ಮಾನ್ಯಗಳ ಮತ್ತು ರೈತರ ಜಮೀನುಗಳ ತೊಂದರೆ ಆಗಿದೆ. ಈ ರೀತಿ ರಾಜ್ಯದಾದ್ಯಂತ ಎಲ್ಲ ಕಡೆ ವಕ್ಫ್ ಇದರಿಂದ ಆಗಿರುವಂತಹ ದೋಷವನ್ನ ರಾಜ್ಯ ಸರ್ಕಾರಕ್ಕೆ ಉಗ್ರವಾದ ಒಂದು ಬಿಸಿ ಮುಟ್ಟಿಸಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಇರುವರು 4-5 ಜನ ನಾಯಕರು ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಪ್ರಾರಂಭದಲ್ಲಿ ಇವತ್ತು ಕೇಂದ್ರದ ಸಚಿವರನ್ನ ಜಗದಂಬಿಕಾ ಪಾಲ್ ಅವರನ್ನ, ಆ ಸಮಿತಿ ಅಧ್ಯಕ್ಷರಾದಂತ ಪಾರ್ಲಿಮೆಂಟ್ ಅಧ್ಯಕ್ಷರಾದಂತ ಜಗದೀಪ್ ಪಾಲ್ ಅವರೆಲ್ಲರೂ ಕರೆಸಿ ಬಿಜಾಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಕ್ಫ್ ಸಮಿತಿ ಒಂದು ದ್ವಂದ್ವ ಧೋರಣೆ ಇದೆ, ಆ ಧೋರಣೆ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಯಾದಗಿರಿ ಮತ್ತು ರಾಯಚೂರಲ್ಲಿ ಅವರ ರೈತರ ನೋವನ್ನು ಕೇಳಲಿಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ಖಂಡಿತವಾಗಿಯೂ ಅವ್ರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾರೆ.